ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೈಮಾಸ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಪೂರಿ ರೆಸಿಪಿ ಮಾಡಿದ್ದೀನಿ. ಅದಕ್ಕೆ 1 ಕಪ್ಪು ಮೈದಾ ಹಸಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1 ಕಪ್ಪು ಚಿಕ್ಕ ಕಪ್ಪಲ್ಲಿ ರವೆ ಹಾಕ್ಕೊಂಡಿದ್ದೀನಿ. ಮತ್ತು ದೊಡ್ಡ ಕಪ್ಪಲ್ಲಿ ನಾವು ಗೋಧಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀವಿ. ನೋಡಿ, ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ. ಈ ಥರ ಮಾಡಿದರೆ ಈ ಥರನೇ ಟ್ರಿಕ್ ಫಾಲೋ ಮಾಡಿ ನೀವು. ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೋಡಾ ಬೇಕಾದ್ರೂ ಹಾಕ್ಕೊಬೋದು, ನೀವು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಈಗ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಪೂರಿ ಕ್ರಿಸ್ಪಿ ಉಬ್ಬಿ ಬರುತ್ತೆ. ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು. ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಕಲಿಸ್ಬೇಕು ಚೆನ್ನಾಗಿ. ಇದನ್ನು ಏನು ನಾವು ಚಪಾತಿ ಹಿಟ್ಟಿಗೆ ಕಲಿಸ್ತೀವೋ ಅದಕ್ಕೆ ನಾವು ಕಲಸಿ ನೋಡಿ ಇಕ್ಕಿದ್ದೀವಿ. ಒಂದು 20 ನಿಮಿಷನಾರ ಇದು ಸ್ವಲ್ಪ ನೆನಿಬೇಕು. ನೆಂದಾದಮೇಲೆ ಈ ಥರ ನಾವು ಲಟ್ಟಿಸ್ಕೊಬೇಕು. ಎಷ್ಟು ಚಿಕ್ಕದಿದ್ರೇ ಚೆನ್ನಾಗಿರುತ್ತೆ, ತೀರಾ ದೊಡ್ಡದು ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಮೀಡಿಯಮ್ಮಾಗೆ ಮಾಡಿಕೊಂಡು ಈ ಥರ ನೋಡಿ ಚೆನ್ನಾಗಿ ಎಷ್ಟು ನೆನೆಯುತ್ತೋ ಹಸಿಟ್ಟು ಅಷ್ಟು ಚೆಂದ ಇದು ಪೂರಿ ಉಬ್ಬಿ ಬರುತ್ತೆ. ಇವಾಗ ನಾವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋಣ. ನೋಡಿ, ಎಣ್ಣೆ ಕಾದಿದೆ, ಕಾಯಕ್ಕಿಟ್ಟಿದ್ದೆ. ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು. ಉಬ್ಬಿ ಬರಬೇಕು ಅಂದರೆ ಸ್ವಲ್ಪ ಪ್ರೆಸ್ ಮಾಡಿದರೆ ಚೆನ್ನಾಗಿ ಉಬ್ಬುತ್ತೆ. ಇದು ಸ್ವಲ್ಪ ಮೀಡಿಯಮ್ಮಾಗಿ ಉಬ್ಬಿದೆ. ಇನ್ನು ಮುಂದೆ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಆ ಥರ ನೋಡಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಈ ಟ್ರಿಕ್ಕನ್ನು ಫಾಲೋ ಮಾಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇನ್ನೇನು ಜಾಸ್ತಿ ಇಲ್ಲ. ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ. ಸಾಗು ಜೊತೆ, ಚಟ್ನಿ ಜೊತೆ, ಯಾರ ಜೊತೆ ಬೇಕಾದ್ರೂ ನೀವು ಇದು ಸರ್ವ್ ಮಾಡ್ಬೋದು. ನೋಡಿ, ಈಗ ನೆಕ್ಸ್ಟು ಮಾಡೋಣ. ಅದು ಯಾವ ಥರ ಉಬ್ಬುತ್ತೆ ಅಂತ ನೋಡೋಣ ಬನ್ನಿ. ಈ ಸ್ವಲ್ಪ ಉಬ್ಬಿತ್ತು, ಇದು ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ನಾನು ಈ ಥರ ಹಾಕ್ತಾಯಿದ್ದೀನಿ. ಬಿಸಿಯಾಗಿದೆಯಲ್ಲ, ಚೆನ್ನಾಗಿ ಬಿಸಿ ಇರಬೇಕು ಎಣ್ಣೆ, ಆವಾಗಲೇ ಈ ಥರ ಉಬ್ಬಿ ಬರೋದು. ಇನ್ನು ಮುಂದೆ ನೋಡ್ತಾ ಇರಿ ಫ್ರೆಂಡ್, ಚೆನ್ನಾಗಿ ಉಬ್ಬಿ ಬರುತ್ತೆ ನಮ್ಮ ಪೂರಿ. ಎಷ್ಟು ನೆನೆಯುತ್ತೋ ಅಷ್ಟು ಚೆಂದ ಪೂರಿ. ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ವಿಡಿಯೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ನೀವು ಮನೇಲಿ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಈ ಥರನೇ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಫುಲ್ ವಾಚ್ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಇನ್ನೂ ಹೊಸ ವೀಡಿಯೋಸ್ ಹಾಕ್ತಾಯಿರ್ತೀನಿ. ನೋಡಿ ಯಾವ ಥರ ಉಬ್ತಾ ಇದೆ ಪೂರಿ, ನೋಡ್ಬೋದು ನೀವೇ ಹೇಗೆ ಬಂದಿದೆ ಅಂತ.